ನಾಳೆ ಸೆಪ್ಟೆಂಬರ್ 27 ಶನಿವಾರ ನವರಾತ್ರಿಯ 6ನೇ ದಿನ. ದುರ್ಗಾ ಮಾತೆಯು ಈ ದಿನ ತನ್ನ ಭಕ್ತರಿಗೆ ಇಡೀ ಜಗತ್ತಿಗೆ ಯಾವ ಅವತಾರದಲ್ಲಿ ದರ್ಶನವನ್ನು ನೀಡ್ತಾಳೆ, ಈ ದಿನ ಯಾವ ನೈವೇದ್ಯ, ಬಣ್ಣ, ಸಮಯ, ಪುಷ್ಪವನ್ನು ಪಾಲಿಸಬೇಕು, ಈ ದಿನದ ಕತೆ ಏನು, ಈ ದಿನ ದುರ್ಗಾದೇವಿಗೆ ಪೂಜಿಸಿದರೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಸರ್ವ ದುಷ್ಟಶಕ್ತಿಗಳನ್ನು ಈ ಲೋಕದಿಂದ ತೊಲಗಿಸಿ, ಅಂದರೆ ಕಾತ್ಯಾಯಿನಿ ದೇವಿ ನವರಾತ್ರಿಯ 6ನೆಯ ದಿನ ದುರ್ಗಾ ಮಾತೆಯು ತನ್ನ ಭಕ್ತರಿಗೆ ಕಾತ್ಯಾಯಿನಿ ರೂಪದಲ್ಲಿ ದರ್ಶನವನ್ನು ನೀಡ್ತಾಳೆ. ಕಾತ್ಯಾಯಿನಿ ದೇವಿಯ ಪೂಜೆ ಮಾಡುವುದರಿಂದ ಮದುವೆ ಭಾಗ್ಯ ಕೂಡಿ ಬರದವರಿಗೆ ಮದುವೆ ಆಗುತ್ತೆ, ಉತ್ತಮ ಸೌಂದರ್ಯ ಪ್ರಾಪ್ತಿಯಾಗುತ್ತೆ, ಸಂಸಾರದಲ್ಲಿ ಇದ್ದಂತಹ ಬಿರುಕುಗಳು ಸರಿಯಾಗಿ ಜೀವನದಾಗಿ, ಶತ್ರುಗಳ ಸಮಸ್ಯೆ ಇದ್ದರೆ ಖಚಿತವಾಗಿ ದೂರವಾಗಿ ಶತ್ರುಗಳು ಕೂಡ ಮಿತ್ರರಾಗ್ತಾರೆ, ದುಷ್ಟಶಕ್ತಿಗಳಿಂದ ಮುಕ್ತಿ ದೊರೆಯುತ್ತೆ, ಅನೇಕ ರೀತಿಯಾದಂತಹ ಶುಭ ಫಲಗಳು ಉಂಟಾಗುತ್ತೆ. ಯಾರು ಈ ಕಾತ್ಯಾಯಿನಿ ದೇವಿ, ಈಕೆಯ ಶಕ್ತಿ ಏನು ಅಂತ ತಿಳಿಯೋದಾದರೆ, ಸಿಂಹ ವಾಹನದ ಮೇಲೆ ಸವಾರಿ ಮಾಡುವ, ಕಮಲದ ಹೂ, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನು ಷಷ್ಠಿಯೆಂದು, ಅಂದರೆ ನವರಾತ್ರಿಯ ಹಬ್ಬದ 6ನೆಯ ದಿನದಂದು ಪೂಜಿಸಲಾಗುತ್ತೆ. ನವರಾತ್ರಿಯ 6ನೇ ದಿನ ಪೂಜಿಸಲ್ಪಡುವ ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು ಕೊಂದವಳು, ದೇವತೆಗಳನ್ನು ಸೆರೆಯಿಂದ ಬಿಡಿಸಿದವಳು, ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಈಕೆ. ಈ ತಾಯಿ ಮಹಿಷಾಸುರನನ್ನು ಕೊಂದು ನಂತರ ಶುಂಭ ಮತ್ತು ನಿಶುಂಭನನ್ನು ಕೂಡ ಕೊಂದಳು. ಅಷ್ಟೇ ಅಲ್ಲದೆ ರಾಕ್ಷಸರು ಸೆರೆಯಲ್ಲಿ ಇಟ್ಟಿದ್ದ ಎಲ್ಲ 9 ಗ್ರಹಗಳು ಕೂಡ ಈಕೆಯ ಮೂಲಕ ಬಿಡುಗಡೆ ಹೊಂದಿದವು. ಮಹರ್ಷಿ ಕಾತ್ಯಾಯನರು ದೇವಿ ಕಾತ್ಯಾಯನಿಗಾಗಿ ತೀವ್ರ ತಪಸ್ಸನ್ನು ಮಾಡುತ್ತಾರೆ. ಇದರ ಪರಿಣಾಮವಾಗಿ ಅವರು ದೇವಿಯನ್ನು ಮಗಳನ್ನಾಗಿ ಪಡೆಯುತ್ತಾರೆ. ದೇವಿಯು ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಜನಿಸುತ್ತಾಳೆ. ಕಾತ್ಯಾಯನರ ಮಗಳಾದ ಕಾರಣದಿಂದ ಅವಳನ್ನು ಕಾತ್ಯಾಯಿನಿ ದೇವಿ ಎಂದು ಕರೆಯಲಾಗುತ್ತೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳುತ್ತಾಳೆ. ಗುರುಗ್ರಹದ ದೃಷ್ಟಿ ಮನುಷ್ಯನ ಜೀವನದಲ್ಲಿ ಚೆನ್ನಾಗಿದ್ದರೆ ವಿಶೇಷವಾಗಿ ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದಂತಹ ಎಲ್ಲ ವಿಧವಾದಂತಹ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜಾತಕದಲ್ಲಿ ಗುರುಗ್ರಹ ದೋಷವಿದ್ದರೆ ಇದರಿಂದ ಖಚಿತವಾಗಿ ದೂರವಾಗುತ್ತೆ. ನಾಳೆ ಕಾತ್ಯಾಯಿನಿ ದೇವಿಗೆ ಪೂಜಿಸುವಾಗ ತುಪ್ಪದ ದೀಪವನ್ನು ಹಚ್ಚಬೇಕು. ದೀಪ ಬೆಳಗಿಸುವಾಗ ಮನೆಗೆ ಕೆಟ್ಟ ಶಕ್ತಿ ಬಾರದಿರಲಿ, ಇರುವಂತಹ ಎಲ್ಲ ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ಮನೆಯಿಂದ ತೊಲಗಿ ಹೋಗಲಿ ಎಂದು ಬೇಡಿಕೊಳ್ಳಬೇಕು. ಶತ್ರು ಭಯ, ಜೀವ ಭಯ ದೂರವಾಗಿ ಉತ್ತಮವಾದಂತಹ ಆರೋಗ್ಯ, ಹಣ, ಸಂಪತ್ತು ಸಿಗಲಿ ಎಂದು ಬೇಡಿಕೊಳ್ಳಬೇಕು. ನಾಳೆ ದುರ್ಗಾ ಮಾತೆಗೆ, ಅಂದರೆ ಕಾತ್ಯಾಯಿನಿ ದೇವಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದಾದರೆ ಬೆಳಿಗ್ಗೆ 4:33 5 ಗಂಟೆ 21 ನಿಮಿಷದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇಲ್ಲವಾದರೆ ಅಭಿಜಿತ್ ಮುಹೂರ್ತದಲ್ಲಿ ಬೆಳಿಗ್ಗೆ 11:43 ಬೆಳಿಗ್ಗೆ 12:31 ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ವಿಜಯ ಮುಹೂರ್ತದಲ್ಲಿ ಪೂಜೆ ಮಾಡುವವರು ಮಧ್ಯಾಹ್ನ 2:06 ಮಧ್ಯಾಹ್ನ 2:54 ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಸಂಜೆಯ ಸಮಯ ಅಮೃತ ಕಾಲದಲ್ಲಿ ಪೂಜೆಯನ್ನು ಮಾಡುವವರು ಸಂಜೆ 6:42 ರಾತ್ರಿ 8:25 ಒಳಗೆ ವಿಶೇಷವಾಗಿ ದುರ್ಗಾಮಾತೆಯ ಪೂಜೆಯನ್ನು ಮಾಡಿಕೊಳ್ಳಬಹುದು. ನವರಾತ್ರಿಯ 6ನೆಯ ದಿನ ನೀವು ಹಸಿರು ಬಣ್ಣವನ್ನು ಪಾಲಿಸಬೇಕು. ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ದುರ್ಗಾ ಮಾತೆಗೂ ಕೂಡ ಹಸಿರು ಬಣ್ಣದ
ರವಿಕೆ ಮತ್ತು ಸೀರೆಯನ್ನು ಅರ್ಪಿಸಬಹುದು. ನಾಳೆ ದುರ್ಗಾದೇವಿಗೆ ಚೆಂಡು ಹೂವು ಅಥವಾ ಹಳದಿ ಬಣ್ಣದ ಪುಷ್ಪಗಳನ್ನು ಅಲಂಕಾರಕ್ಕೆ ಬಳಸಿಕೊಳ್ಳಬಹುದು. ನಾಳೆ ಅತಿ ಮುಖ್ಯವಾಗಿ ಜೇನುತುಪ್ಪವನ್ನು ದೇವಿಗೆ ನೈವೇದ್ಯವಾಗಿ ಉಪಯೋಗಿಸಬಹುದು. ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ದೇವಿಗೆ ಇಡಬಹುದು. ನಾಳೆ ದೀಪಾರಾಧನೆಯನ್ನು ಮಾಡ್ಕೋಬೇಕಾದ್ರೆ, ದೇವಿಗೆ ಪೂಜೆಯನ್ನು ಮಾಡಿ ಕೊಡಬೇಕಾದರೆ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಹೇಳಿಕೊಳ್ಬೇಕು. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೈ ನಮಃ. ಈ ಒಂದು ವಿಶೇಷವಾದ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ದುರ್ಗೆಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಸರ್ವವಿಧ ದುಃಖಗಳನ್ನು ನಾಶ ಮಾಡಿ ಮಗುವಿನಂತೆ ಭಕ್ತರನ್ನು ರಕ್ಷಿಸುವ ಮಹಾತಾಯಿ ಕಾತ್ಯಾಯಿನಿ ದೇವಿಯ ಪೂಜೆಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಕಾತ್ಯಾಯಿನಿ ದುರ್ಗೆ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಈ ಧನಾಕರ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.